ಸರ್, ಈಗ ಎರಡನೇ ಹಂತದ ಕ್ಯಾಬಿನೆಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅಲ್ಲ, ಈಗ ಸಿದ್ದರಾಮಯ್ಯ ಹೋಗ್ತಿದ್ದಾರೆ, ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಇಲ್ಲ, ಈಗ ಅವ್ರಿಗೆ ಕರೆದಿದ್ರೆ ಅವರು ಹೋಗ್ತಾರೆ. ಈಗ ನನ್ನನ್ನು ಕರೆದ್ರೆ ನಾನು ಹೋಗ್ತೀನಿ. ಕರೀದೆ ಹೆಂಗೆ ಹೋಗ್ತಾರೆ? ಕರೆದ್ರೆ ನಾನು ಹೋಗ್ತೀನಿ. ಬಿಡದಿ ಟೌನ್ಶಿಪ್ ವಿಚಾರ ಸರ್, ಈಗ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ್ರು. 2 ತಿಂಗಳ ಸಮಯ ತಗೊಂಡಿದ್ದಾರೆ, ವರದಿ ತಗೊಳ್ತಾರಂತೆ ಸಮಿತಿ ಮಾಡಿ, ಆಮೇಲೆ ಅವರು ತೀರ್ಮಾನ ಮಾಡ್ತಾರಂತೆ. ಎಲ್ಲ ಒಂದ್ ಕಡೆ ದೇವೇಗೌಡರು ಮಾತಾಡಿರೋದು, ದೇವೇಗೌಡರು ಮಧ್ಯಪ್ರವೇಶ ಮಾಡಿರೋದು ಹಿನ್ನಡೆ ಆಗ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ನೋಡಿ, ಇದು ರೈತರಿಗೂ ಮತ್ತು ಸರ್ಕಾರಕ್ಕೂ ಬಿಟ್ಟಿರ್ತಕ್ಕಂಥ ವಿಚಾರ. ಬೇರೆಯವರು ಹೋಗಿ ರಾಜಕಾರಣ ಮಾಡೋದಿದೆಯಲ್ಲ, ಅದಾಗಬಾರ್ದು. ಅಭಿವೃದ್ಧಿಯ ದೃಷ್ಟಿಯಿಂದ ನಾವು ಏನು ಕ್ರಮ ತಗೊಳ್ಳೋದಕ್ಕೆ ಹೊರಟಿದ್ದೇವೆ, ನಾವು ಅದನ್ನು ಸಮರ್ಥನೆ ಮಾಡ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ, ಒಂದು ಟೌನ್ಶಿಪ್ಪನ್ನು ಮಾಡಬೇಕು, ಅದನ್ನು ಬಿಡದಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಭಾಳ ದಿವಸದಿಂದ ಅದರ ಬಗ್ಗೆ ಚರ್ಚೆ ಆಗಿದೆ. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಇರುವಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಚರ್ಚೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಹೊಸದಾಗಿ ಇದಕ್ಕೆ ರಾಜಕೀಯ ಬಣ್ಣ ಹಚ್ಚೋದು ಸರಿ ಕಾಣಿಸೋದಿಲ್ಲ. ನನ್ನನ್ನು ಜೈಲಿಗೆ ಕಳಿಸೋ ಪ್ರಯತ್ನ ನಡೀತಾ ಇದೆ ಅನ್ನೋ ಆರೋಪವನ್ನು ಮುಖ್ಯಮಂತ್ರಿಗಳು ಯಾರು ಯಾರನ್ನು ಜೈಲಿಗೆ ಕಳಿಸೋಕ್ಕಾಗೋದಿಲ್ಲ. ಈ ದೇಶದಲ್ಲಿ ಕಾನೂನಿದೆ. ಕಾನೂನಾತ್ಮಕವಾಗಿ ನಾನು ತಪ್ಪು ಮಾಡಿದ್ರೆ ನನ್ನನ್ನು ಜೈಲಿಗೆ ಕಳಿಸ್ತಾರೆ, ನೀವು ತಪ್ಪು ಮಾಡಿದ್ರೆ ನಿಮ್ಮನ್ನು ಕಳಿಸ್ತಾರೆ. ಹಾಗೆ ಅವರು ತಪ್ಪು ಮಾಡಿದರೆ ಕಳಿಸ್ತಾರೆ, ಇಲ್ಲದೇ ಇದ್ರೆ ಯಾಕೆ ಕಳಿಸ್ತಾರೆ? ಒಬ್ಬ ಕೇಂದ್ರದ ಸಚಿವನನ್ನು ಜೈಲಿಗೆ ಕಳಿಸೋದಕ್ಕೆ ಸುಲಭನಾಗಿ ಆಗುತ್ತಾ? ಅವರು ತಪ್ಪು ಮಾಡಿದರೆ, ಅಂಥ ಗಂಭೀರವಾದ ತಪ್ಪನ್ನು ಅವರು ಒಂದು ವೇಳೆ ಮಾಡಿದರೆ ಕಳಿಸ್ತಾರೆ. ಕಾನೂನನ್ನು ಮೀರಿ ಯಾರು ಕೆಲಸ ಮಾಡೋದಕ್ಕಾಗೋದಿಲ್ಲ. ಕೊಡ್ಲಿ ಅಲ್ಲ ಸರಿ. ಕಲಬುರಗಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ, ತಡೆಯೋಟಿ ಅಂತ ಮನವಿ ಮಾಡ್ತಾರೆ. ಅವ್ರು ಹೇಳಿದ್ದೆಲ್ಲ ಸರಿ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಹೇಳಿದ್ನಲ್ಲ, ಈ ದೇಶದಲ್ಲಿ ಸಂವಿಧಾನ ಇದೆ, ಈ ದೇಶದಲ್ಲಿ ನಿಯಮಗಳಿದ್ದಾವೆ, ಕಾನೂನಿದ್ದಾವೆ. ಆ ಚೌಕಟ್ಟಿನಲ್ಲೇ ಆಡಳಿತ ಮಾಡೋದಲ್ಲ ಯಾವುದೇ ಸರ್ಕಾರ. ಈಗ ಕೇಂದ್ರ ಸರ್ಕಾರ ಏನಾದರೆ ಕಾನೂನು ಬಿಟ್ಟು ಮಾಡ್ತಾ ಇದ್ದಾರಾ? ಸಂವಿಧಾನ ಬಿಟ್ಟು ಕೇಂದ್ರ ಸರ್ಕಾರ ಆಡಳಿತ ಮಾಡ್ತಾ ಇದ್ದಾರಾ? ನಾವು ಹಾಗೆ ಕೇಂದ್ರ ಸರ್ಕಾರ ಹೇಗೆ ಮಾಡುತ್ತೋ ನಾವು ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ಇವತ್ತು ಆಡಳಿತವನ್ನು ಮಾಡ್ತಾ ಇದ್ದೇವೆ. ಸರ್, ಕಲಬುರಗಿಯಲ್ಲಿ ಮತ್ತೆ ಕೈದಿಗಳಿಬ್ಬರು ಪರಾರಿಯಾಗಿರ್ತಾರೆ. ಸಿಬ್ಬಂದಿಗಳೇನು ಕೆಲಸ ಮಾಡ್ತಾರಾ, ಮಾಡಲ್ವಾ ಅಂತ ಗೃಹ ಸಚಿವರು ಉತ್ತರ ಕೊಡ್ತಾರೆ ಅದಕ್ಕೆ. ಹಿಂದಿನ ಗೃಹ ಸಚಿವರು ಕೊಡಲ್ಲ.